ನಮಸ್ತೆ, ನಾನಿವತ್ತು ಪಾಲಕ್ ಕಿಚಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ಹೆಸರು ಬೇಳೆನ ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ. ಇದೇ ಸೇಮ್ ಅಳತೆ ನಾನು ರೈಸ್ ಕೂಡ ತಗೋತೀನಿ. ನಾನಿಲ್ಲಿ ಬ್ರೌನ್ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ವೈಟ್ ರೈಸ್ ಯೂಸ್ ಮಾಡ್ಕೋಬಹುದು. ಅರ್ಧ ಕಪ್ನಷ್ಟು ಬ್ರೌನ್ ರೈಸ್ ಕೂಡ ತಗೋತಾ ಇದ್ದೀನಿ. ಈಗ ಹೆಸರು ಬೇಳೆ ಮತ್ತು ಬ್ರೌನ್ ರೈಸನ್ನು ತೊಳೆದು ನೆನೆ ಇಟ್ಕೊಂಡ್ಬಿಡ್ತೀನಿ. ನೀವು ಇದ್ರ ಬದಲಾಗಿ ವೈಟ್ ರೈಸ್ ಕೂಡ ಯೂಸ್ ಮಾಡ್ಬೋದು. ನೀವು ವೈಟ್ ರೈಸ್ ಯೂಸ್ ಮಾಡೋದಾದ್ರೆ ಡೈರೆಕ್ಟ್ ಆಗಿ ನೀವು ಹಾಗೆ ಹಾಕ್ಬೋದು ಕುಕ್ಕರಲ್ಲಿ. ಇದು ಏನಾಗುತ್ತೆ, ಬ್ರೌನ್ ರೈಸ್ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಸ್ವಲ್ಪ ಬಿರ್ಸಾಗಿ ಹಾಗೆ ಉಳಿದು ಬಿಡುತ್ತೆ. ಹೀಗಾಗಿ ನಾನು ಬ್ರೌನ್ ರೈಸ್ ಮಾಡುವಾಗ ಕೂಡ ಸ್ವಲ್ಪ ನೆನೆ ಇಟ್ಕೊಂಡೇ ಮಾಡಿರ್ತೀನಿ. ಈಗ ಇದನ್ನು ಎರಡನ್ನೂ ಕೂಡ ಈಗ ನೆನೆ ಇಟ್ಕೊಂಡು ಮಾಡ್ತೀನಿ ನಾನು. ವೈಟ್ ರೈಸ್ ಆದ್ರೆ ನೀವು ಹಾಗೆ ಹಾಕೊಂಡ್ಬಿಡಿ ಕುಕ್ಕರಲ್ಲಿ, ಏನು ತೊಂದರೆ ಇಲ್ಲ, ಅದು ಬೇಗ ಮೆತ್ತಗಾಗುತ್ತೆ. ನೋಡಿ, ನಾನೀಗ ಇದನ್ನ ಒಂದು 20 ನಿಮಿಷ ನೆನೆ ಇಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ನೆನೆಲಿದು ಪಾಲಕ್ ಸೊಪ್ಪು ಇದನ್ನು ನಾನು ತೊಳೆದು ಕುದಿಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಪಾಲಕ್ ಸೊಪ್ಪನ್ನು ಕುದಿಲಿಕ್ಕೆ ಇಟ್ಕೊಂಡ್ಬಿಡೋಣ. ಮೊದಲಿಗೆ ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಪ್ಯಾನ್ಗೆ ಹಾಕಿ ಕುದಿಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇದನ್ನು ಕೂಡ ನೀವು ಪಾಲಕ್ ಪನ್ನೀರ್, ಪಾಲಕ್ ರೈಸ್ಗೆಲ್ಲ ಕುದಿಸ್ಕೊಂಡು ಪ್ಯೂರಿ ಮಾಡ್ತಿರಲ್ಲ, ಅದೇ ರೀತಿಯೇ ಇದನ್ನು ಕೂಡ ಪ್ಯೂರಿ ಮಾಡ್ಕೋಬೇಕಾಗುತ್ತೆ. ಈಗ ಇದು ಕುದ್ದಿದೆ, ನಾನು ತೆಗೆದು ಬಿಡ್ತೀನಿ. ಪಾಲಕ್ ಸೊಪ್ಪನ್ನು ಆದಷ್ಟು ನೀವು ಐಸ್ ವಾಟರಲ್ಲೇ ಹಾಕೊಂಡ್ಬಿಡಿ. ಏನಾಗುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಪಾಲಕ್ ಪರೋಟಾಗೋಸ್ಕರ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ. ನಾನೀಗ ಮಿಕ್ಸಿ ಮಾಡಿದ್ದನ್ನು ಕೂಡ ಅದರಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ. ಮಿಕ್ಸಿ ಮಾಡುವಾಗ ನೀವು ನೀರು ಸೇರಿಸಬಾರ್ದು, ಗಟ್ಟಿಯಾಗಿನೇ ನೀವು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ. ನಾನು ಅಕ್ಕಿನಲ್ಲಿ 20 ನಿಮಿಷ ಮಾತ್ರ ನೆನೆ ಇಟ್ಕೊಂಡಿದ್ದೆ. ಈಗ ಇದನ್ನು ಕುಕ್ಕರ್ಗೆ ಹಾಕೊಂಡ್ಬಿಡೋಣ. ಇದ್ರ ಜೊತೆಗೆ ನಾನು ಹೆಸರು ಬೇಳೆ ಕೂಡ ಹಾಕೋತಾ ಇದ್ದೀನಿ. ಹೆಸರು ಬೇಳೆ ಹಾಕೊಂಡು ನೀರು ಕೂಡ ಹಾಕೊಂಡ್ಬಿಡಿ. ಇಲ್ಲಿ ಅನ್ನ ಮತ್ತು ಹೆಸರು ಬೇಳೆನ ಸ್ವಲ್ಪ ಮೆತ್ತಗೆ ಕುದಿಸ್ಕೋಬೇಕು. ಕಿಚಡಿ ಮಾಡ್ತೀವಲ್ವ, ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕೋತೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ. ನಾನು ಉಪ್ಪು ಇಲ್ಲಿ ಹಾಕ್ತಾ ಇಲ್ಲ ಕುಕ್ಕರಲ್ಲಿ, ನಾನು ಒಗ್ಗರಣೆಯಲ್ಲೇ ಹಾಕ್ತೀನಿ. ನೀವು ಬೇಕಿದ್ರೆ ಇಲ್ಲಿ ಹಾಕ್ಬೋದು, ಅದು ಕೂಡ ನಡೆಯುತ್ತೆ. ಲಿಡ್ ಕ್ಲೋಸ್ ಮಾಡಿ ಸೀಟಿ ಹಾಕಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು 4 ಸೀಟಿ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಕುದ್ದು ಮೆತ್ತಗಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಇದನ್ನು ನೀವು ಬಿಸಿ ಬಿಸಿ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು 4 ಸೀಟಿ ಆಗಿದೆ. ಸ್ಟವ್ ಬಂದ್ ಮಾಡ್ಕೊತೀನಿ. ಈಗ ಕುಕ್ಕರ್ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡಿಬಿಡ್ತೀನಿ. ನೋಡಿ, ರೈಸ್ ಎಷ್ಟು ಚೆನ್ನಾಗಿ ಕುದ್ದಿದೆ, ಗೊತ್ತೇ ಆಗೋದಿಲ್ಲ ಇದು ಬ್ರೌನ್ ರೈಸ್ ಅಂತ ಹೇಳಿ, ಅಷ್ಟು ಚೆನ್ನಾಗಿ ಮೆತ್ತಗೆ ಕುದ್ದಿದೆ. ಇದು ತಳ ಕೂಡ ಅಂಟಿಲ್ಲ. ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಮಸಾಲೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಚಿಲ್ಲಿ ಪೌಡರ್, ಗರಂ ಮಸಾಲ, ಇಂಗು ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನು ಎಣ್ಣೆ ತುಪ್ಪನ ತೊಗೊಂಡಿದ್ದೀನಿ. ನೀವು ಎಣ್ಣೆ ತುಪ್ಪ ಆದರೂ ಹಾಕೊಳ್ಳಿ, ಇಲ್ಲ ತುಪ್ಪದಲ್ಲಿ ಅಷ್ಟೇ ಆದರೂ ಮಾಡಿ ನಡೆಯುತ್ತೆ. ನಾನಿಲ್ಲಿ ಕಡಾಯಿಗೆ ಎಣ್ಣೆ ತುಪ್ಪ ಎರಡನ್ನೂ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ ನಂತರ ಹಸಿ ಶುಂಠಿನ ಹಾಕೊಂಡ್ಬಿಡಿ. ಹಸಿ ಶುಂಠಿನ ನೀವು ಸಣ್ಣಗೆ ಕಟ್ ಮಾಡಿ ಹಾಕೋಬಹುದು, ಇಲ್ಲ ಸಣ್ಣಗೆ ತುರಿದು ಹಾಕೋಬಹುದು. ಮೊದಲಿಗೆ ಇಲ್ಲಿ ಸಾಸಿವೆ ಜೀರಿಗೆ ಹಾಕೋಬೇಕಿತ್ತು, ನಾನು ಮರೆತು ಬಿಟ್ಟೆ. ಈಗ ಇಲ್ಲಿ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ನಂತರ ಇಂಗು ಹಾಕಿ ಚಿಲ್ಲಿ ಪೌಡರನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚಿಲ್ಲಿ ಪೌಡರನ್ನ ತುಪ್ಪ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಹೊತ್ಸ್ಕೋಬಾರ್ದು. ನಂತರ ಇದಕ್ಕೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಹಾಕಿದ ನಂತರ ಇದು ಹಸಿ ವಾಸನೆ ಹೋಗಿ ಮೆತ್ತಗಾಗಬೇಕು, ಕೆಂಪಗೆ ಮಾಡ್ಕೋಬೇಡಿ. ಆ ರೀತಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ. ಈಗ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಮೆತ್ತಗಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದು ಕೂಡ ಟೊಮೆಟೊ ಮೆತ್ತಗನೇ ಆಗಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಮೆತ್ತಗಾದ್ಮೇಲೆ ನಾನಿಲ್ಲಿ ಪಾಲಕ್ ಪ್ಯೂರಿನ ಹಾಕೋತಾ ಇದ್ದೀನಿ. ಪಾಲಕ್ ಪ್ಯೂರಿನ ನೀವು ನೋಡಿಕೊಂಡು ಹಾಕೊಳ್ಳಿ. ಸ್ವಲ್ಪ ಕಿಚಡಿ ಮಾಡ್ತಾಯಿದ್ರೆ ಸ್ವಲ್ಪ ಪ್ಯೂರಿ ಹಾಕೊಳ್ಳಿ, ನೋಡ್ಕೊಂಡು ಹಾಕೋಬೇಕು. ನೀರು ಮಾತ್ರ ಮಿಕ್ಸ್ ಮಾಡ್ಕೋಬೇಡಿ. ಇಲ್ಲಿ ಪಾಲಕ್ ಪ್ಯೂರಿ ಕಡಿಮೆ ಇದ್ದರೆ ಮಾತ್ರ ನಾವು ಬಿಸಿ ನೀರನ್ನು ಸ್ವಲ್ಪ ಹಾಕೋಬೇಕಾಗತ್ತೆ. ಪಾಲಕ್ ಪ್ಯೂರಿನ ಎಣ್ಣೆ ಮತ್ತು ತುಪ್ಪದಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೋತೀರೋ ಅಷ್ಟು ರುಚಿ ಬರುತ್ತೆ ಇದು. ಪಾಲಕ್ ಪ್ಯೂರಿ ಈಗ ಚೆನ್ನಾಗಿ ಕುದ್ದಿದೆ. ಈಗ ನಾನೇನು ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲಿ ನಿಮಗೆ ವೆಜಿಟೇಬಲ್ ಬೇಕು ಅನ್ನೋರು ನೀವು ಸಣ್ಣಗೆ ಕಟ್ ಮಾಡಿ ನೀವು ಮುಂಚೆನೇ ಕುದಿಸ್ಕೊಂಡು ಇದರಲ್ಲಿ ಹಾಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೋಬೇಕು. ಮೇಲೆ ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಪಾಲಕ್ ಕಿಚಡಿ ರೆಡಿನೇ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ ಇದನ್ನು. ನೋಡಿ, ಈಗ ಪಾಲಕ್ ಕಿಚಡಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದನ್ನು ನೀವು ಪಾಪಡ್, ಉಪ್ಪಿನಕಾಯಿ ಜೊತೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ.